ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ವಿದ್ಯುತ್ ಚಾಲಿತ ವಾಹನಗಳ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಈ ವಿದ್ಯುತ್ ಚಾಲಿತ ವಾಹನಗಳ ಏರಿಕೆ ಬೆಳವಣಿಗೆ ಬೆನ್ನಲ್ಲೇ ಇದೀಗ ಸಿಲಿಕಾನ್ ಸಿಟಿಗೆ ವಿದ್ಯುತ್ಗೆ ಕೊರತೆ ಆಗಲಿದೆಯಾ ಅನ್ನೋ ಪ್ರಶ್ನೆ ಕಾಡಲಾರಂಭಿಸಿದೆ. ಅಷ್ಟಕ್ಕೂ ಸಿಲಿಕಾನ್ ಸಿಟಿಗರು ಹೆಚ್ಚು ಇವಿ ವಾಹನಗಳ ಖರೀದಿ ಮಾಡಿದ್ರೆ ಸಿಲಿಕಾನ್ ಸಿಟಿಗೆ ಯಾಕೆ ವಿದ್ಯುತ್ ಸಮಸ್ಯೆ ಆಗಲಿದೆ ಅಂತೀರಾ? ಹಾಗಾದ್ರೆ ಈ ಸುದ್ದಿ ಮಿಸ್ ಮಾಡದೆ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ವಿದ್ಯುತ್ ಚಾಲಿತ ವಾಹನಗಳ ಸಂಖ್ಯೆ ದ್ವಿಗುಣ ಆಗುತ್ತಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಒಟ್ಟು 2 ಲಕ್ಷಕ್ಕೂ ಹೆಚ್ಚು ವಿದ್ಯುತ್ ಚಾಲಿತ ವಾಹನಗಳು ಇದ್ದಾವೆ. ಹೀಗಾಗಿ ಇಡೀ ದೇಶಕ್ಕೆ ಹೋಲಿಸಿದ್ರೆ ಸಿಲಿಕಾನ್ ಸಿಟಿಯಲ್ಲೇ ಅತಿ ಹೆಚ್ಚು ಇವಿ ವಾಹನಗಳು ಇದ್ದಾವೆ ಎಂದು ಈಗಾಗಲೇ ಹಲವು ಅಧ್ಯಯನ ಸಂಸ್ಥೆಗಳು ವರದಿ ಮಾಡಿದ್ದಾವೆ. ಇನ್ನು ಮುಂದಿನ 6 ವರ್ಷಗಳಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಸುಮಾರು 23 ಲಕ್ಷಕ್ಕೂ ಹೆಚ್ಚು ವಿದ್ಯುತ್ ವಾಹನಗಳ ಸಂಖ್ಯೆ ಏರಿಕೆಯಾಗಲಿದೆ. ಜೊತೆಗೆ ಬೈಕ್, ಕಾರು, ಕ್ಯಾಬ್ ಹಾಗೂ ವಾಣಿಜ್ಯ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಏರಿಕೆಯಾಗಲಿದೆ. ಬೆಸ್ಕಾಂ ಇವಿ ಸೆಕ್ಷನ್ನಿಂದ ಒಂದು ಹೊಸ ಆ್ಯಪನ್ನು ಬಿಡುಗಡೆ ಮಾಡಲಾಗಿದೆ. ಇದು ರಿವ್ಯಾಂಪ್ಡ್ ಇವಿ ಮಿತ್ರ ಆ್ಯಪ್. ಈ ಆ್ಯಪ್ನಿಂದ ನಾವು ನಮ್ಮ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಚಾರ್ಜ್ ಮಾಡಿಕೊಳ್ಳಲಿಕ್ಕೆ ತುಂಬ ಉಪಾಯಕಾರಿಯಾಗಿದೆ. ಈ ಆ್ಯಪ್ ದಿನಾಂಕ 9/9/2024 ಬಿಡುಗಡೆಗೊಳಿಸಲಾಗಿದೆ. ಇದನ್ನು ಬಿಡುಗಡೆಗೊಳಿಸಿದ್ದಕ್ಕೆ ತುಂಬ ಹರ್ಷವನ್ನು ವ್ಯಕ್ತಪಡಿಸುತ್ತದೆ ಬೆಸ್ಕಾಮು. ಈ ಆ್ಯಪ್ದಿಂದ ಒಳ್ಳೆಯ ಒಂದು ಸದುಪಯೋಗವನ್ನು ವಿದ್ಯುತ್ ಎಲೆಕ್ಟ್ರಿಕಲ್ ವೆಹಿಕಲ್ ಗ್ರಾಹಕರು ಪಡೆದುಕೊಳ್ಳಬಹುದಾಗಿದೆ. ಇದರಲ್ಲಿ ಹಲವಾರು ಫೀಚರ್ಸ್ಗಳನ್ನು ಅಳವಡಿಸಲಾಗಿದೆ. ಮೊಟ್ಟ ಮೊದಲನೇದಾಗಿ ಈ ಆ್ಯಪ್ ಯೂಸರ್ ಫ್ರೆಂಡ್ಲಿ ಇದೆ. ಗ್ರಾಹಕರಿಗೆ ತುಂಬ ಈಸಿಯಾಗಿ ಉಪಯೋಗ ಮಾಡತಕ್ಕಂಥ ಫೀಚರ್ಸ್ಗಳನ್ನು ಇದರಲ್ಲಿ ಅಳವಡಿಕೆ ಮಾಡಲಾಗಿದೆ. ಈ ಆ್ಯಪ್ನಿಂದ ಒಂದು ಮಹತ್ವವಾದ ವಿಷಯವೇನೆಂದರೆ ಸೆಕ್ಯೂರಿಟಿ ಪ್ರೊವಿಷನ್ಗೆ ಬಹಳ ಒತ್ತು ಕೊಟ್ಟಿದ್ದೀವಿ. ಈ ಆ್ಯಪ್ನಿಂದ ತಾವು ಚಾರ್ಜಿಂಗ್ ಮಾಡಿಕೊಳ್ಳುವಾಗ ತಮ್ಮ ಅಥೆಂಟಿಕೇಷನ್ ಏನು ಯೂಸ್ ಮಾಡುವಾಗ ಒಂದು OTP ಜನರೇಟ್ ಆಗುವಂಥದ್ದೊಂದು ಫೆಸಿಲಿಟಿಯನ್ನು ಇದರಲ್ಲಿ ಅಳವಡಿಕೆ ಮಾಡಲಾಗಿದೆ. ಸೊ ಹಾಗಾಗಿ ಇದು ಸೆಕ್ಯೂರ್ ಇರೋದರಿಂದ ತಮ್ಮ ವ್ಯಾಲೆಟ್ನಲ್ಲಿರ್ತಕ್ಕಂಥ ದುಡ್ಡಿಗೆ ಒಂದು ಸೇಫ್ಟಿಯನ್ನು ಒದಗಿಸಿಕೊಡಲಾಗಿದೆ. ಈ ಆ್ಯಪ್ ಮುಖಾಂತರ ತಾವು ಎಲ್ಲೆಲ್ಲಿ ನಮ್ಮ ವಿದ್ಯುತ್ ಚಾಲಿತ ಚಾರ್ಜಿಂಗ್ ಕೇಂದ್ರಗಳಿದ್ದಾವೆ ಅವುಗಳ ಮಾಹಿತಿಯನ್ನು ಪಡೆಯಬಹುದಾಗಿದೆ. ತಾವು ಈ ಆ್ಯಪ್ ಮುಖಾಂತರ ಹಣದ ಸಂದಾಯವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಈ ಆ್ಯಪ್ನಿಂದ ಒಂದು ವೆಹಿಕಲ್ ಚಾರ್ಜ್ ಮಾಡ್ಬೋದು ಹಾಗೂ ಒಂದಕ್ಕಿಂತ ಹೆಚ್ಚು ವೆಹಿಕಲ್ಗಳನ್ನು ಕೂಡ ಚಾರ್ಜ್ ಮಾಡುವಂಥ ಒಂದು ಪ್ರೊವಿಷನ್ ಮಾಡಲಾಗಿದೆ. ಇದರಿಂದ ಫ್ಲೀಟ್ ವೆಹಿಕಲ್ ಓನರ್ಸ್ಗೆ ತುಂಬ ಅನುಕೂಲವಾದಂಥ ಒಂದು ಫೀಚರ್ ಕೂಡ ಕೊಡಲಾಗಿದೆ. ಇನ್ನು ಇವಾಗಲೇ ಅಂದಾಜಿಸಿದ ಹಾಗೆ 2030ಕ್ಕೆ ಇವಿ ವಾಹನಗಳ ಸಂಖ್ಯೆ ಏರಿಕೆಯಾದರೆ ಸಿಲಿಕಾನ್ ಸಿಟಿ ಒಂದರಲ್ಲೇ ಒಟ್ಟು 36,000ಕ್ಕೂ ಹೆಚ್ಚು ಚಾರ್ಜಿಂಗ್ ಸ್ಟೇಷನ್ ಅಗತ್ಯವಿದೆ. ಅದೇ ರೀತಿ ಸಿಲಿಕಾನ್ ಸಿಟಿಯಲ್ಲಿ ವರ್ಷದಿಂದ ವರ್ಷಕ್ಕೆ ವಿದ್ಯುತ್ ಚಾಲಿತ ವಾಹನಗಳ ಸಂಖ್ಯೆ ಏರುತ್ತಾ ಹೋಗುತ್ತಿದೆ. ಸದ್ಯ ಬೆಂಗಳೂರಿನಲ್ಲಿ ಒಟ್ಟು 2 ಲಕ್ಷಕ್ಕೂ ಹೆಚ್ಚು ವಿದ್ಯುತ್ ಚಾಲಿತ ವಾಹನಗಳು ಇದ್ದು, ಇನ್ನು ಪ್ರಸ್ತುತ ಸಿಲಿಕಾನ್ ಸಿಟಿಯಲ್ಲಿ ಪ್ರತಿನಿತ್ಯ ವಿದ್ಯುತ್ ಬೇಡಿಕೆ 9.320 ಮೆಗಾವ್ಯಾಟ್ ಬೇಡಿಕೆ ಇದೆ. ಅದೇ ರೀತಿ 2030ರ ವೇಳೆಗೆ ಈ ವಿದ್ಯುತ್ ಬೇಡಿಕೆ ಪ್ರತಿದಿನ ಸರಾಸರಿ 11.368 ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆ ಆಗಬಹುದು ಎಂದು ಈಗಾಗಲೇ ಅಂದಾಜಿಸಲಾಗಿದೆ. ಇನ್ನು ಬೆಂಗಳೂರಿನ 9 RTO ವಲಯದಲ್ಲಿ 400 ಸಾರ್ವಜನಿಕ ಚಾರ್ಜಿಂಗ್ ಸ್ಟೇಷನ್ಗಳ ಅಗತ್ಯವಿದೆ. ಹೀಗಾಗಿ ಮುಂದಿನ 4 ವರ್ಷದಲ್ಲಿ ವಿದ್ಯುತ್ ಚಾರ್ಜಿಂಗ್ ಸ್ಟೇಷನ್ಗಳ ಸಂಖ್ಯೆ ಇನ್ನೂ 3 ಪಟ್ಟು ಹೆಚ್ಚಾಗಲಿದೆ ಅನ್ನೋ ಅಂದಾಜಿಸಲಾಗಿದೆ. ಒಟ್ಟಾರೆಯಾಗಿ ಸಿಲಿಕಾನ್ ಸಿಟಿಯಲ್ಲಿ ಇಷ್ಟೆಲ್ಲ ಇವಿ ವಾಹನಗಳ ಸಂಖ್ಯೆ ಏರಿಕೆಯಾಗುತ್ತಿದ್ದು, ಸರ್ಕಾರ ಈ ಇವಿ ವಾಹನಕ್ಕೆ ಬಳಸುವ ವಿದ್ಯುತ್ ಎಷ್ಟರ ಮಟ್ಟಿಗೆ ಪೂರೈಕೆ ಮಾಡುತ್ತೆ ರಾಜ್ಯ ಸರ್ಕಾರ? ವಿದ್ಯುತ್ ಬೇಡಿಕೆಗೆ ರಾಜ್ಯ ಸರ್ಕಾರ ಏನೆಲ್ಲ ಕ್ರಮ ವಹಿಸುತ್ತೆ ಅನ್ನೋದು ಕಾದ್ ನೋಡಬೇಕಾಗಿದೆ.